ಗೂಡೂರು ಎಸ್ಸಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ 2023-24ನೇ ಸಾಲಿನಲ್ಲಿ ದನದ ದೊಡ್ಡಿ ಕುರಿ ಶೆಡ್ ನಿರ್ಮಾಣ ಮಾಡಿಕೊಂಡಿರುವ ರೈತಾಪಿ ವರ್ಗದವರಿಗೆ ಬಿಲ್ ಮಂಜೂರಾತಿ ಮಾಡದೇ ಇರುವ ಕುರಿತು ಹಾಗೂ 2024-25ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಇಲ್ಲಿಯವರೆಗೂ ವಾರ್ಡ್ಗಳಲ್ಲಿ ಯಾವುದೇ ಕಾಮಗಾರಿಗಳು ಮಂಜೂರಾತಿ ನೀಡದೇ ಇರುವ ಬಗ್ಗೆ ರೈತಾಪಿ ವರ್ಗದ ಸಲುವಾಗಿ ಹಾಗೂ ವಾರ್ಡಿನ ಸಾರ್ವಜನಿಕರಿಗಾಗಿ ದಿನಾಂಕ 19/12/2024 ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ. ಗೂಡೂರು ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ರೈತರ ಅನುಕೂಲಕ್ಕಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯಲ್ಲಿ ಇವತ್ತು ಕುರಿ ಶೆಡ್ಡು ಮತ್ತು ದನದ ಶೆಡ್ಡುಗಳನ್ನು ನಿರ್ಮಾಣ ಮಾಡಿ ಇವತ್ತು ನಮ್ಮ ಗೂಡೂರಿನ ರೈತರು 2-3 ವರ್ಷ ಆದ್ರೂ ಇವತ್ತಿನವರೆಗೂ ಆ ಒಂದು ಕುರಿ ಮತ್ತು ದನ ಶೆಡ್ಡಿನ ಬಿಲ್ ಪಾವತಿಯನ್ನು ಎನ್ಆರ್ಇಜಿಯ ಇಂಜಿನಿಯರ್ ಶ್ರೀಕಾಂತ್ ಹುಲ್ಲಳ್ಳಿ ಅವರು ಮಾಡದೇ ಇರುವ ಕಾರಣದಿಂದ ಇವತ್ತು ನಾವೆಲ್ಲರೂ ಗ್ರಾಮ ಪಂಚಾಯಿತಿಯ ಮುಂದೆ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಹಿಂದೆ 2-3 ತಿಂಗಳ ಹಿಂದೆನೂ ಮಾನ್ಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಅಭಿವೃದ್ಧಿ ಅಧಿಕಾರಿಗಳು ಇಂಜಿನಿಯರಿಗೆ ಮೌಖಿಕವಾಗಿ ಅದನ್ನು ಸರಿಪಡಿಸ್ರಿ ಅಂತ ಹೇಳಿದರೂ ಕೂಡ ಅವರು ಮಾಡಲಿಲ್ಲ. ಆದರೂ ನಾವು ಮುಂದುವರೆದು ಹುನಗುಂದಿಲಕಲ್ ತಾಲೂಕು ಪಂಚಾಯಿತಿಯ ಇಒ ಸಾಹೇಬರಾದಂಥ ಸನ್ಮಾನ್ಯ ಶ್ರೀ MS ದೇಶಪಾಂಡೆ ಸಾಹೇಬರ ಗಮನಕ್ಕೆ ತಂದಿದ್ದು ಇರ್ತದೆ. ಅವರು ಕೂಡ ಕರೆದು ಅವರಿಗೆ ಹೇಳಿದಾಗೂ ಇವತ್ತಿಗೂ ಮಾಡಿಲ್ಲ. ಕೊನೆಯದಾಗಿ ಅವರು TC ಅವರಾದಂಥ ವಿಶ್ವನಾಥ್ ಸರ್ ಅವರು AD ಅವರು ಸ್ವತಃ ಗ್ರಾಮ ಪಂಚಾಯಿತಿಗೆ ಬಂದು ಫೈಲನ್ನು ಪರಿಶೀಲನೆ ಮಾಡಿ ಆ ಇಂಜಿನಿಯರಿಗೆ ಇದು ಫೈಲ್ ರೆಡಿ ಮಾಡ್ಕೊಂಡು ಕಳಿಸ್ಕೊಡ್ರಿ ಅಂತ ಹೇಳಿ ಇವತ್ತು 3-4 ತಿಂಗಳು ಗತಿಸಿದ್ರು ಆ ಇಂಜಿನಿಯರ್ ಪಂಚಾಯಿತಿ ಸಮೀಪಕ್ಕೂ ಬಂದಿಲ್ಲ. ನಮ್ಮ ರೈತರು ಅವರಿಗೆ ಫೋನ್ ಹಚ್ಚಿದಾಗ ಉಡಾಪಿ ಉತ್ತರ ಕೊಟ್ಟು ಏನು ಮಾಡ್ಕೊಡ್ತೀರಿ ಮಾಡ್ಕೊಡ್ರಿ ಒಂದು ಲೆಕ್ಕ ಏನೋ ಮಾತಾಡೋರಂತ ನಮ್ಮ ಗಮನಕ್ಕೆ ಬಂತು. ಅದಕ್ಕಾಗಿ ಆ ಇಂಜಿನಿಯರು ಮತ್ತು EO ಸಾಹೇಬರು ಬಂದು ಈ ಒಂದು ಸಮಸ್ಯೆ ಬಗೆಹರಿಸುವವರೆಗೂ ನಾವು ಇದನ್ನ ಅನಿರ್ದಿಷ್ಟ ಹೋರಾಟವನ್ನು ಕೈ ಬಿಡುವುದಿಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೇವೆ. 2023-24ನೇ ಸಾಲಿನಲ್ಲಿ ಕುರಿ ದಡ್ಡಿ ಮತ್ತು ದನದ ದಡ್ಡಿ ಕಾಮಗಾರಿ ಆಗಿದ್ದು, ಕಾಮಗಾರಿಯಲ್ಲಿ NMR ಹಂತ ಮುಗಿದಿದೆ, ಪೇಮೆಂಟ್ ಆಗಿದೆ. ಈ ಮೆಟೀರಿಯಲ್ ಪೇಮೆಂಟ್ ಆಗಬೇಕು. ಹಿಂದಿದ್ದಂಥ ಶ್ರೀಕಾಂತ್ ಹುಲ್ಲಳ್ಳಿ ಅವರು ಇದನ್ನು ಹಿಂದೆ ರೆಕಾರ್ಡ್ ಮಾಡಿ ಬಿಲ್ ಮಾಡೋಕ್ಕಿತ್ತು. ಅವರು ಹಲವಾರು ಬಾರಿ ಹೇಳಿದ್ವಿ, ನಾವು ಅವ್ರಿಗೆ ಮೌಖಿಕವಾಗಿ ಹೇಳಿದ್ವಿ, ಆ ಫಲಾನುಭವಿ ಕರ್ಕೊಂಡು ಹೋಗಿ ಹೇಳಿದ್ವಿ. ಮೊನ್ನೆಗೆ ಪ್ರಗತಿಫಲನ MLA ಸಾಹೇಬ್ ಪ್ರಗತಿಫಲನ ಸಭೆಗೆ ತೆಗೆದುಕೊಂಡಾಗ ಸಹಿತ ಹೇಳಿದ್ವಿ. ಆದರೂ ಅವ್ರು ಕೆಲಸ ಮಾಡೋವಲ್ಲ. ಈಗ ನಾನೇ AD ಅವ್ರ ಜೊತೆ ಮಾತಾಡಿದ್ದೆ, ಇಲ್ಲ ಈ ಹೊಸ ಇಂಜಿನಿಯರ್ ಬಂದಾನಂದರೆ ಅವ್ರ ಕಡೆಯಿಂದ ಹೇಳಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ ಬಿಲ್ ಮಾಡ್ರಿ ಅಂತ ಹೇಳ್ಯಾರ.